वर्षांपासून कोणत्याही गुन्हेगारी कृत्यात सामील नसलेल्या 10 रेकॉर्डवरील गुन्हेगारांची नोंद रद्द करण्याचे आदेश देण्यात आले असल्याचे शहर पोलीस आयुक्त याडा मार्टिन मारबड्यान यांनी सांगितले. शनिवारी बेळगाव जिल्हा पोलीस मैदानात एपीएमसी, माळमारुती मार्केट, शहापूर कॅम्प, उद्यमबाग आणि खडेबाजार पोलीस ठाणे हद्दीतील रौडी शीटर परेडनंतर ते पत्रकारांशी बोलत होते. ते म्हणाले, मी 200 रौडी शीटरना बोलावून समुपदेशन केले आहे. यापैकी 10 जणांनी कुठल्याही गुन्ह्यात सहभाग घेतलेला नाही. त्यामुळे त्यांची नोंद रद्द करण्याचे निर्देश दिले असल्याचे त्यांनी सांगितले. ಕಂಡಕ್ಟ್ ಮಾಡಿದ್ದೀನಿ. ಸೊ ಇವತ್ತು ಟೋಟಲ್ ಆಗಿ ಸುಮಾರು 200 ರೌಡಿ ಶೀಟರ್ಸ್ ಬಂದಿದ್ದಾರೆ. ಈಗ ನಾನು ಅವ್ರ ಜೊತೆಗೆ ನಾನು ಸ್ವಲ್ಪ ಮಾತಾಡಿದ್ದೀನಿ. ಅವ್ರಿಗೆ ನಾನು ಸ್ವಲ್ಪ ಬುದ್ಧಿವಂತೆ ನಾನು ಹೇಳಿದ್ದೀನಿ. ಮತ್ತು ರಿವ್ಯೂ ಮಾಡಿದಾಗ ನನ್ನ ಗಮನ ಅದು ಬಂದಿದೆ. ಕೆಲವರು ರೌಡಿ ಶೀಟರ್ಸ್ ಈಗ 10 ವರ್ಷ ಮೇಲಕ್ಕಿಂತ ಅವ್ರ ಮೇಲೆ ಕೇಸ್ ಆಗಿದೆ. ಮತ್ತು ಅದು ನಂತರ ಮತ್ತೆ ಬೇರೆ ಯಾವುದು ಕೇಸಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಈ ಥರ ನಾನು ಇವತ್ತು ಆದೇಶ ಕೊಟ್ಟಿದ್ದೀನಿ ದಟ್ ದಿ ರೌಡಿ ಶೀಟ್ ಶುಡ್ ಬಿ ಕ್ಲೋಸ್ಡ್. ಸೊ ಕೆಲವರು 2-3 ಕೇಸಸ್ ಅಂದರೆ ರಿಪೀಟ್ ಅಫೆಂಡರ್ಸ್ ಕೂಡ ಕೆಲವರು ಇದ್ದಾರೆ. ಮತ್ತು ಜಾಸ್ತಿ ಬರೀ ಅವ್ರ ಮೇಲೆ ಬರೀ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಹಾಗಾಗಿ ನಾನು ಎಲ್ಲರಿಗೆ ನಾನು ಸ್ವಲ್ಪ ಅಡ್ವೈಸನ್ನು ಕೊಟ್ಟಿದ್ದೀನಿ. ಆಲ್ರೆಡಿ ನಾನು ಅವ್ರಿಗೆ ನಾನು ಹೇಳಿದೆ, ನೋಡ್ರಿ ನೀವು ಕೆಲವು ವರ್ಷ ನಂತರ ನೀವು ಯಾವುದು ಕೇಸಸ್ದಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ನಿಮ್ಮ ರೌಡಿ ಶೀಟ್ ನಾನು ಕ್ಲೋಸ್ ಮಾಡ್ತೀನಿ. ಮತ್ತು ಬಹುಶಃ ಬೇರೆ ರೌಡಿ ಶೀಟರ್ ಕೂಡ ಅವ್ರ ಎಕ್ಸಾಂಪಲ್ ಅವರು ಫಾಲೋ ಮಾಡ್ತಾಯಿದ್ರೆ ಮತ್ತು ಮುಂದೆ ಬೇರೆ ಕೇಸಸ್ಗಳಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ದಲ್ಲಿ ಇರಲ್ಲ, ಅವ್ರದ್ದು ಕೂಡ ನಾನು ಕ್ಲೋಸ್ ಮಾಡ್ತೀನಿ. ಸೊ ಅವರು ಕೂಡ ಹಾಗೆ ಹೇಳಿದರೆ ಮತ್ತೆ ಮುಂಚೆ ನಾವು ತಪ್ಪು ಮಾಡಿದ್ವಿ ಮತ್ತು ಮುಂದೆ ಈ ಥರ ಮತ್ತೆ ನಾವು ಮಾಡಲ್ಲ ಅಂತ ಅವರು ಹೇಳಿದ್ದಾರೆ. ಒಂದು ನಿಮಿಷ. ಟೋಟಲ್ ಅರೌಂಡ್ 210 ಇವತ್ತು ಬಂದಿದ್ದಾರೆ. ಅದರಲ್ಲಿ ಐ ಥಿಂಕ್ ಅರೌಂಡ್ 10 ಜನ ಆ ಥರ ಇದ್ದಾರೆ. ಕ್ಲೋಸ್ ಮಾಡ್ತೀನಿ. ಯಾಕಂದರೆ ಅವ್ರ ಮೇಲೆ ಬಹಳ ವರ್ಷ ಹಿಂದೆ ಕೇಸಸ್ ಆಗಿದೆ. ಅದ್ರ ನಂತರ ಮತ್ತೆ ಯಾವುದು ರಿಪೀಟ್ ಅಫೆನ್ಸ್ ಅವರು ಮಾಡಿಲ್ಲ, ಅವರು ಚೇಂಜ್ ಮಾಡಿದರೆ. ಸೊ ಇಂಥ ಜನಗೆ ಅವರ ರೌಡಿ ಶೀಟ್ ನಾನು ಕ್ಲೋಸ್ ಮಾಡ್ತೀನಿ. ಇಲ್ಲ, ಇದರಲ್ಲಿ ಇದು ರೌಡಿ ಶೀಟ್ ಅಂದರೆ ಕೆಲವರು ಆ ಥರ ಅಂದರೆ 2 ಗ್ರೂಪ್ ನಡುವೆ ಗಲಾಟೆ ಮಾಡಿದರೆ, ಕಲ್ಲು ತೋರಾಟ ಮಾಡಿದರೆ, ಕೆಲವರು ಬೇರೆ ವಿಷಯದಲ್ಲಿ ಈ ಥರ ಗಲಾಟೆ ಮಾಡಿದ್ದಾರೆ. ಶುಭಂ ಸೆಳಕೆ ಅವ್ರ ಹೆಸರು ರೌಡಿ ಶೀಟರ್ ಅವ್ರು ಬಂದಿಲ್ಲ. ಇಲ್ಲ, ರಕ್ಷಣೆ ಕೊಟ್ಟಿದ್ರೆ ನಾವು ಅವ್ರಿಗೆ ಅರೆಸ್ಟ್ ಮಾಡಲ್ಲ. ನಾವು ಅರೆಸ್ಟ್ ಮಾಡಿದ್ವಿ, ಕೇಸ್ ಬುಕ್ ಮಾಡಿದ್ವಿ. ಸೊ ಆ ಥರ ಇಶ್ಯೂ ಬರೋಂಗಿಲ್ಲ. ನಾವು ಯಾರಿಗೆ ನಾವು ಪ್ರೊಟೆಕ್ಷನ್ ನಾವು ಕೊಡಲ್ಲ. ಇವತ್ತು ಬಂದಿಲ್ಲ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ಅವರು ಬರಬೇಕು. ಹಾಂ, ಕೆಲವರು ಹಾಗೆ ಎಕ್ಸ್ಕ್ಯೂಸ್ ಕೊಡ್ತಾರೆ. ಕೆಲವೊಂದು ಸರ್ತಿ ಯಾರು ಎಕ್ಸ್ಕ್ಯೂಸ್ ನಿಜ ಇರ್ಬೋದು, ಯಾವುದು ಫ್ಯಾಮಿಲಿ ಇಶ್ಯೂ ಇದೆ, ಯಾವುದು ಬೇರೆ ಇಶ್ಯೂ ಇದೆ. ಕೆಲವರು ಸುಳ್ಳು ಹೇಳ್ತಾ ಇದ್ರೆ ನಾವು ತಿಳ್ಕೊಂಡು ಯಾರೋ ಸುಳ್ಳು ಹೇಳ್ತಾ ಇದ್ರೆ ಮತ್ತೆ ವಿ ಕ್ಯಾನ್ ಟೇಕ್ ಸಮ್ ಅದರ್ ಆ್ಯಕ್ಷನ್. ಹೌದು, ಇಲ್ಲ ಬರ್ತಾರೆ. ಮತ್ತೆ ಇನ್ನೊಂದು ನಾನು ಮಾಡ್ತೀನಿ, ಇಫ್ ಐ ಸ್ಟಾಪ್ ದಿಸ್ ಮತ್ತೆ ಆವಾಗ ಏನು ಬರಲ್ಲ ಅಂದರೆ ವಿ ವಿಲ್ ಟೇಕ್ ಸಮ್ ಅದರ್ ಆ್ಯಕ್ಷನ್. ರೌಡಿ ಶೀಟರ್ ಒಳಗೆ VIP ಅಂತ ಟ್ವೀಟ್ ಇದೆ. ಫೈನಾನ್ಸ್ ಪ್ರಕರಣದಲ್ಲಿ ಏನದು ಅನೇಕ ಜನ ಒಂದು 3,000-4,000 ಹೆಣ್ಮಕ್ಳಿಗೆ ಅವ್ನು ಮೋಸ ಮಾಡಿದ್ದ. ಅವನಿಗೆ ರೌಡಿ ಶೀಟರ್ ಯಾರಿಗೂ ತೆಗಿಲಿಲ್ಲ, ಅವ್ನಿಗೆ ಯಾಕೆ ರಕ್ಷಣೆ ಅಂತೇಳಿ ನೋಡ್ರಿ, ನಮ್ಮಲ್ಲಿ ರೂಲ್ಸ್ ಇದೆ. ಯಾವಾಗ ನೀವು ರೌಡಿ ಶೀಟ್ ಓಪನ್ ಮಾಡಬಹುದು, ಯಾವ ಥರ ಅಫೆನ್ಸಸ್ದಲ್ಲಿ ನೀವು ರೌಡಿ ಶೀಟ್ ಓಪನ್ ಮಾಡಬಹುದು. ರೌಡಿ ಶೀಟರ್ ಅಂದರೆ ಏನು? ಸಮನ್ ಹು ಕಾಸಸ್ ಅಂದರೆ ವೈಲೆನ್ಸ್ ಅವರು ಯೂಸ್ ಮಾಡಿದರೆ, ಬೇರೆ ಜನ ಜೊತೆಗೆ ಅವರು ಗಲಾಟೆ ಮಾಡ್ತಾಯಿದ್ರೆ, ಅದು ಫಿಸಿಕಲ್ ವೈಲೆನ್ಸ್ ಕೇಸಸ್ಗಳಲ್ಲಿ ಯೂಶ್ವಲಿ ನಾವು ರೌಡಿ ಶೀಟ್ ಓಪನ್ ಮಾಡ್ತಾಯಿದ್ದೀವಿ. ಇದರಲ್ಲಿ VIP ಅಂತ ಯಾರಿದ್ದಾರೆ ಹಂಗೇನಿಲ್ಲ. ನಮ್ಮ ಕಾನೂನಲ್ಲಿ VIP ಯಾರು ಆ ಥರ ಪ್ರಶ್ನೆ ಬರೋಂಗಿಲ್ಲ. ನಮ್ಮ ಕಾನೂನಲ್ಲಿ ಎಲ್ಲರೂ ಈಕ್ವಲ್ ಇದ್ದಾರೆ. ಸೊ ಅವರು ಯಾರು ನಾವು ಹಾಗೆ ಕನ್ಸಿಡರ್ ಮಾಡಲ್ಲ. ರೌಡಿ ಶೀಟರ್ಗಳನ್ನ ಮಾನವ ಪಾರ್ಟಿ ಸದಸ್ಯರು ಬಂದಿಲ್ಲ, ಅದು ನಾನು ಚೆಕ್ ಮಾಡ್ತೀನಿ. ಸರ್, ಈಗ ಮೊನ್ನೆ APMC ಸರ್ ಒಂದು ಸುಸೈಡ್ ಮಾಡ್ಕೊಂಡು MBA ಸ್ಟೂಡೆಂಟ್ ಕೇಸನ್ನು
जमिनीच्या वादातून झालेल्या चाकू हल्ल्याच्या प्रकरणात दोघा आरोपींना अटक करण्यात आली असल्याचेही त्यांनी सांगितले. विनोद कोलकार, KMM मराठी, बेळगाव.